ಮುಚ್ಕೊಂಡಿರ ಇನ್ನ ನನ್ನ ಹತ್ರ ಬೇರೆ ನೋಡ್ಬೇಕು ಬರ್ಬೇಕು. ಅಯ್ಯೋ ಯಪ್ಪ. ಅಯ್ಯೋ ಇಲ್ಲ ಆಗ್ತಾ ಇಲ್ಲ ಅಪ್ಪ. ಒಂದೇ ಉಸಿರಲ್ಲಿ ಅಮ್ಮ ದೇವ್ರೆ. ಕಷ್ಟಪಟ್ಟಾದ್ರೂ ದುಡ್ದು ಈ ಆಟದಲ್ಲಾದ್ರೂ ದುಡ್ಡು ಮಾಡ್ಕೊಂಡು ನನ್ನ ಹತ್ರ ಒಂದ್ 2-3 ಜನ ಆಳುಗಳು ಕೆಲಸ ಮಾಡೋ ತರ ಆದ್ರೂ ನಾನ್ ಮಾಡ್ಕೋಬೇಕು ಕಣ ನಿಜವಾಗ್ಲು ಈ ಆಟಕ್ಕೆ. ನೀನ್ ಅಲ್ಲಿದ್ರೆ ಆಗಲ್ಲ ಅಡಿ. ಏನ ನೀನ್ ಅಲ್ಲಿದ್ರೆ ಅಂದ್ರೆ ನೀನ್ ಶಾಪ ಆಗ್ತಾ ಇದೀಯೇನು? ಅಲ್ಲ ನೀನ್ ಹಿಂಗೆ ಅಲ್ಲಿ ಯೋಚನೆ ಮಾಡ್ಕೊಂಡು ನಿಮ್ ಮನೆಯವ್ರ ಮಾತು ಕೇಳ್ಕ. ಮನೆಯವ್ರ ಮಾತಲ್ಲ, ನನ್ನ ಮಕ್ಳ ಬಗ್ಗೆ ಯೋಚನೆ ಮಾಡ್ತಾ ಇದೀನಿ ನಾನು. ಒಂದ್ ನಿಮಿಷ ಅಲ್ಲ ಈಚೆಗ್ ಬಂದು ದುಡಿಯಕ್ಕೆ ಮಕ್ಳನ್ನ ಯಾರು ನೋಡ್ಕೊಂತಾರೆ ಅದನ್ನ ಹೇಳು. ನೀನ್ ಅಂದೆ ಅಲ್ಲಿ ಅಂಗನವಾಡಿಗೆ ಹಾಕೊಳ್ಳೆ ಹಿಂಗನ್ವಾಡಿಗೆ ಹಾಕೊಳ್ಳೆ ಅಂತ ಅನ್ಕೊಂಡು. ಮಕ್ಳು ಈಗಿನ ಕಾಲದ ಮಕ್ಳು ನೋಡಕ್ ಆಗಲ್ಲ ಸರಿನಾ? ಅದು ಸಾಕೋರ್ಗೆ ಗೊತ್ತಾಗುತ್ತೆ. ಹೇಳೋರಿಗೆ ಏನು ಹೇಳ್ಬಿಡ್ತೀರ ಅಷ್ಟು. ಇವಾಗ ನಾನು ಸುಮಾರು ಜನ ಕೇಳ್ತೀನಿ, ಅವ್ರು ನೋಡ್ಕೊಳೋರ್ಗಲ್ವಾ, ಅವ್ರವ್ರ ಕಂಫರ್ಟಬಲ್ ಅವ್ರವ್ರದಪ್ಪ. ಒಂದ್ ಡಿಸೈಡ್ ಆಗ್ಬಿಡುತ್ತಲ್ಲ ಇರು. ನಾನ್ ಮಾತ್ರ ಮಕ್ಳನ್ನಂತೂ ಅವನ ಹತ್ರ ಕಳ್ಸಲ್ಲ. ಚಿಪ್ಪುರ್ಲಾಗ ಹಾಕಿದ್ರು ನಾವ್ ಏನಾದ್ರು ಬೇಕಂದ್ರೆ ಮಾಡ್ಕೊಂಡ್ವಿ ಹೊರ್ತು ಅವನ ಹತ್ರಕ್ ಹೋಗಿ ನನ್ ಮಕ್ಳನ್ನು ಬಾಳಕ್ ಬಿಡಲ್ಲ, ನಾನು ಬಾಳಲ್ಲ. ಅದಂತೂ 100%. ನನ್ ಮಕ್ಳನ್ ಬೇಕಂದ್ರೆ ನಾನ್ ಈ ಮೈಂಡ್ ಅಲ್ಲಿ ಇದೀನಿ ಕಣಪ್ಪ. ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗೋದ್ ಬೇಡ ಸ್ವಲ್ಪ ದಿನವರೆಗೂ. ಅದು ನಿಜನೇ. ಮಾಡ್ತಾವಳೆ ಯಾರು? ರಕ್ಷು. ಕಾನ್ಫಿಡೆನ್ಸ್ ಕಾಕು ಕಟ್ ಆಗೋಯ್ತು. ಅವಳು ನೋಡ್ತಾಳೆ, ಒಂದ್ಸಲಿ ಏನಾದ್ರು ವೇಟಿಂಗ್ ಬಂತು ಅಂದ್ರೆ ಆಮೇಲೆ ಕಟ್ ಮಾಡ್ಬಿಡ್ತಾಳೆ. ಗೊತ್ತು ಅವಳಿಗೆ ನನ್ ಬಗ್ಗೆ. ನನ್ಗತ್ರ ಮಾತಾಡ್ತೀನಿ. ಯಾಕೋ ಎದೆ ನೋತೈತೆ. ಅಯ್ಯೋ ದೇವ್ರೆ ಎದೆ ನೋತೈತಲ್ಲವಾ. ಎಲ್ಲಿ ಹೋಗ್ಬಿಡ್ತೀನಿ ನಾವು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ. ಇನ್ನ ನನ್ನ ಹತ್ರ ಬೇರೆ ನೋಡ್ಬೇಕು ಬರ್ಬೇಕು. ಅಯ್ಯೋ ಯಪ್ಪ. ಅಯ್ಯೋ ಇಲ್ಲ ಆಗ್ತಾ ಇಲ್ಲ ಅಪ್ಪ. ಒಂದೇ ಉಸಿರಲ್ಲಿ ಅಮ್ಮ ದೇವ್ರೆ. ಒಂದೇ ಉಸಿರಲ್ಲಿ ಬಂದ್ಬಿಟ್ಟು ಅದಕ್ಕೆ ಹಂಗ ಆಗದೆ. ಅಕಸ್ಮಾತ್ ಸಡನ್ ಆಗಿ ನಾನು ಏನ್ ಮಾಡ್ತೀಯಾ? ಗಿಲ್ಟ್ ಬೇಜಾರ ಆಗ್ತದೆ, ಏನ್ ಮಾಡೋಣ. ಅಷ್ಟೇ ಅಲ್ವಾ ಒಂದೇ ಮಾತು. 2 ದಿನ ಅಳ್ತೀವಿ, 3ನೇ ದಿನ ಕುಡಿತೀವಿ, ತಿಟಿಗ್ ಬರ್ತೀವಿ, ಮಸ್ತಾಗಿ ಊಟ ಮಾಡ್ತೀವಿ, ಹೋಯ್ತೀವಿ, ಅಷ್ಟೇ ಅಲ್ವಾ? ಸಿಕ್ಕಾಬಿಟ್ಟೆ ಕುಡಿಯೋದ್ ಜಾಸ್ತಿ ಆಯ್ತದೆ. ಇವಾಗ್ಲೇ ಜಾಸ್ತಿ ಆಗ್ಬಿಡುತ್ತೆ ಕಣೆ. ಯಾಕೋ ಕಂಟ್ರೋಲ್ ಆಯ್ತಲ್ಲ. ಯಾಕೆ? ನನ್ ಬಗ್ಗೆ ನನ್ಗಂತ ನೀನ್ ಕುಡಿಲೇ ಬೇಡ. ನಾನ್ ಹೇಳ್ತಾ ಇದೀನಿ, ನನ್ ಸತ್ತು ನಿನ್ ಬಗ್ಗೆ ಕುಡಿಯೋದೇ ಇಲ್ಲ. ಇಲ್ಲ ನೀನ್ ಮಾತಾಡ್ತಿದ್ರ ನಾನು ಕುಡಿಯೋದೇ ಇಲ್ಲ ನಾನು, ಗೊತ್ತಾ? ಕನ್ಸಲ್ ಬಂದ್ರು ನಾನು ಹೇಳ್ತೀನಿ ಕುಡಿಬೇಡ ಅಪ್ಪಿ, ಕುಡಿಬೇಡ ಕಣೋ, ಈಗ ಚೆನ್ನಾಗಿರುತ್ತೆ, ಕುಡಿಬೇಡ ಅಂತ ಹೇಳ್ತಾ. ನೀನ್ ಮದ್ವೆ ಆಗಿ ಇನ್ನೊಬ್ಳ ಹತ್ರ ಸುಖದಲ್ಲಿ ತೇಲಾಡ್ತಾ ಇದ್ರು ನಾನ್ ಬರ್ತೀನಿ ನಿನ್ ಕನ್ಸಿಗೆ. ನಾನ್ ಅಷ್ಟೇ ಬದುಕಿದ್ರು ಅಷ್ಟೇನೆ. ನೀನ್ ಇನ್ನೊಬ್ಳ ಹತ್ರ ಚೆನ್ನಾಗಿರು, ಯಾರೇ ಆಗ್ಲಿ ಹಂಗೆ ಚೆನ್ನಾಗಿರು ಅಷ್ಟೇ ಜೀವನದಲ್ಲಿ. ಏನ್ ಹಿಂಗಂತ್ಯ ಮಾಡ್ಬಿಡ್ತೀನಿ ಬಂದ್ರಲ್ಗೆ. ಅಯ್ಯೋ ಇದೇನಪ್ಪ ಈ ಕಾಲ ಹಿಂಗಾಗೋಗೈತೆ. ನಾವು ನಿಜ ಒಳ್ಳೆ ಮಾತು ಹೇಳಿದ್ರೆ ಯಾರು ನಂಬೋದೇ ಇಲ್ಲ. ಅಯ್ಯೋ ನೀನ್ ಅಮ್ಮ ನೀನ್ ಹೋಗ್ಬಾರ್ದು ಅವಳ ಹತ್ರಕ್ಕೆ, ನನ್ಗೋಸ್ಕರನೇ ಇರ್ಬೇಕು ನೀನು ಅಂತೀವಿ ನೋಡು. ಹಂಗೆಲ್ಲಾ ಹೇಳ್ಕೊಂಡು ಅವ್ರಗಳೇನೆ ಎತ್ತೋಡ್ದು ಹೋಗೋದು. ಗೊತ್ತಿರೋದು ಬಿಡು ನಂಗು. ಮತ್ತೆ ಎಲ್ಲ ಅನುಭವ ತಗೊಂಡಿದೀನಿ. ಅಲ್ಲಲ್ಲ ಇರೋದನ್ನ ಹೇಳಿದ್ರೇನೆ ಹಿಂಗೆ ಎದೆಗ್ ಬಂದ್ ಒದ್ದಂಗಿರುತ್ತೆ. ನಮ್ಮ ಅಪ್ಪನ್ಗೂನು ಅಷ್ಟೇ ನಿಧಾನಕ್ಕೆ ಈ ತರ ನಾರ್ಮಲ್ ಆಗಿ ಮಾತಾಡ್ಕೊಂಡು ಹೇಳಿದ್ರೆ ಅರ್ಥ ಆಗಲ್ಲ. ನಾನು ಹಚ್ಕೊಂಡು ಗಳು ಅಂತ ಮೂಗಲ್ ಸೋರ್ಸ್ಕೊಂಡು ಬಿಕ್ಳಿಸ್ಕೊಂಡು ಅಳ್ತಾ ಇದ್ರೆ ಅವಾಗೆ ಅರ್ಥ ಆಗೋದು ನಮ್ಮ ಅಪ್ಪನ್ಗೆ. ಅಯ್ಯೋ ಮಗಳು ಇಷ್ಟ ಕಷ್ಟ ಪಡ್ತಾವಳಲ್ಲ ಅಂತ. ನಾನು ಒಂದ್ ಮಾತು ಹೇಳ್ತೀನಿ ಕೇಳು. ನಾವೆಲ್ಲ ಅನುಭವ ತಗೊಂಡಿದೀನಿ ಅಲ್ಲೇ. ತಗೊಂಡಿದ್ಯಾ? ತಗೊಂಡಿಲ್ಲ ಅಂತ ಹೇಳ್ತಲ್ಲ. ನನ್ನ ಸಾಹಿತ್ಯಕ್ಕೆ ಹೋಗ್ಬೇಕು ನೀನು. ಸೌತಿತ್ತಕ್ಕ ಗೀತಿತ್ತಕ್ಕ ಅದೆಲ್ಲ ಆಗೋಯ್ತು. ಹೇಳದ್ ಕೇಳು. ನೀನ್ ಅನ್ಕೊಂಡಿರ್ತೀಯ ಹಂಗಲ್ಲ ಕಣೆ ಹಿಂಗಲ್ಲ ಕಣೆ ಆತರ ಈ ತರ ಅಂತ ಅನ್ಕೊಂಡು. ಹಂಗೆ ಒಂದ್ ಹೇಳ್ತೀನಿ ಕೇಳ್ಕೊ. ಸ್ಯಾರಿ ಕಟ್ಬಿಟ್ಟು ನೀನ್ ಮದ್ವೆ ಆಗೋರ್ ಜೊತೆ ಇದ್ರೆ ಮಾತ್ರನೇ ನಿನ್ಗೆ ಅಷ್ಟೊಂದು ಕಷ್ಟ ಆಗೋದ್ ಗೊತ್ತಾಗುತ್ತೆ. ಇವಾಗ ನೀನ್ ರೌಡಿ ಅಂತ ಅನ್ಬಿಟ್ಟು ರೌಡಿ ಆಗಿದ್ದೆ ಅಂತ ಅನ್ಬಿಟ್ಟು ನಿನ್ಗೆ ಇಷ್ಟ ಕಷ್ಟ ಎಲ್ಲ ಅನ್ಭವಿಸ್ತಾ ಇದ್ಯಾ. ನೀನ್ ಅಕಸ್ಮಾತ್ ಅದೆಲ್ಲ ಆಗಿಲ್ಲ ಅಂದಿದ್ರೆ ಯಾವ್ದೋ ಒಂದ್ ಹುಡ್ಗಿನ್ ನೋಡ್ಕೊಂಡು ಆರಾಮ್ ಮಾಡ್ಕೊಂಡು ಅತ್ತಾಗೋಗಿ ಇತ್ತಾಗೋಗಿ ನನ್ ಇದಕ್ಕೆ ಬರ್ತಾನಲ್ಲ ಇವನು. ಸೀರಿಯಸ್ ಆಗಿ ಹೇಳ್ತಿದ್ದೆ ನಮ್ ಕಾಣಿಗೆ ಅನ್ಕೊಂಡಿದ್ದೆ ಅವ್ರ ಅಮ್ಮನ ಏನಾರ ಆಗ್ಲಿ ಅಂತ. ನಮ್ಮನ್ನ ಅಷ್ಟೊತ್ ಕಾಲೇ ನಿಜವಾಗ್ಲೂ ಹೇಳು. ನೀನು ಅದೆಲ್ಲ ಹೇಳ್ಬೇಡ, ಸೀನ್ ಎಲ್ಲ ಹೇಳ್ಬೇಡ. ನೀನು ಅವಳ ಯಾವಳ ಜೊತೆ ಇದ್ದಲ್ಲ ಅವಾಗೆಲ್ಲ ನಾನು ನೀನು ತಿರುಗ್ ಕೂಡ ನೋಡಿರ್ಲಿಲ್ಲ, ಮೂಸ್ ಕೂಡ ನೋಡಿರ್ಲಿಲ್ಲ, ಸರಿನಾ? ಹೋಗಾದ್ಮೇಲೆ ನಿಜ ಹೇಳು. ಇವಾಗ ನೀನ್ ನನ್ನ ಮದ್ವೆ ಮಾಡ್ಕೋಬೇಕು ಅಂತಾನೆ ಅನ್ಸ್ಕೊಂಡಿದ್ದ? ನಮ್ ತಾಣಗ್ ಅನ್ಕೊಂಡಿದ್ದೆ. ಯಾಕವತ್ತು ನೀನ್ ನಂಗ್ ಬೈತ್ ಕಳಿಸ್ತಿ ಅಂತ ನೀನ್ ಯಾವತ್ತನ ಯೋಚನೆ ಮಾಡ್ದ?
ಫಸ್ಟ್ ಆಫ್ ಆಲ್ ನಾನು ಅವತ್ತು ಆಗಲ್ಲ ಹಂಗೆ ಹಿಂಗೆ ಅಂತ ಬೈತ್ ಕಳಿಸ್ತೇನೆ ನಿನ್ಗೆ ಗೊತ್ತಾ. ಅವಾಗ ಮದ್ವೆಗ್ ಮುಂಚೆ ನೀನು ರಕ್ಷು ಬಂದಾಗ ಯಾಕೆ ಹಂಗ ಹೇಳ್ದ ಅಂತ ಯೋಚನೆ ಮಾಡಿದ್ದ ನೀನು? ನಿಜವಾಗ್ಲೂ ಹೆಂಗ್ ಅನ್ಸಿತ್ತು ಗೊತ್ತಾ ನನ್ಗೆ. ರಕ್ಷು ಹೆಂಗ್ ಹಾಕದ್ಲು ಗೊತ್ತಾ, ಏನೇ ಮಚ್ಚ ಹಿಂಗ್ ಹೋಗ್ ಬೇಡ್ಕೊಂಡು ಹಿಂಗೆಲ್ಲ ಉಗಿಸ್ಕೊಂಡ್ ಬಂದಲ್ಲ, ಅಯ್ಯೋ ಆಡ್ಕೊಂಡ್ಬಿಟ್ರು. ಬೇಡ ಆಯ್ತು ಬಿಡು ನೋಡೋಣ ಬಿಡು ಏನಾಗುತ್ತಾ. ಅಲ್ಲ ಕಣೆ, ಈಗ ನಾನು ಮಾತು ಹೇಳ್ತೀನಿ ಕೇಳು. ಅವತ್ ಬೈದ್ ಕಳಿಸ್ತಾ ಓಕೆ, ತಿರ್ಗಾ ಫೋನ್ ಮಾಡ್ರಿ ಏನೋ ನಮ್ಮನ್ ಬಾಯಿಗೆ ಬಂದಂಗ್ ಬೈತಾ ಇದೀರ ಇಬ್ರು ಸೇರ್ಕೊಂಡು. ಪಾಪ ರಕ್ಷು ರಕ್ಷು ಅದೇನ್ ಪಾಪ ಮಾಡಿದ್ಲು, ನಾನಂತೂ ಒಸಿ ಬೈಲಿಲ್ಲ. ಎಂತೆಂತ ಮಾತ್ ಬೈದಿದೀನಿ ಅಂತ ಇವತ್ತು ನೆನ್ಪಲ್ಲಿ ಇಕ್ಕಿದೀನಿ ನಾನು. ಅವತ್ ಏನ್ ಕಂಗ್ ಬೈದ್ ಕಳಿಸ್ತಾವ್ನು ಅಂತ ನೀನ್ ಯೋಚನೆ ಮಾಡಿದ್ರೆ 10 ನಿಮಿಷ ಹಿಂಗ ಆಗ್ತಾ ನನ್ ಜೀವನ ಎಲ್ಲ ಹಂಗೇನೆ. 10 ನಿಮಿಷಕ್ಕೆ ಒಂದೊಂದ್ ದಿನಕ್ಕೆ ಮುಂದೆ ಜೀವನ ಅನ್ನೋದು ಏನು ಅಂತಾನೇನೆ ಅರ್ಥ ಮಾಡ್ಕೊಂಡೇನೆ ನಡೀತಾ ಐತೆ ನನ್ ಜೀವನ. ಒಂದ್ ಮಾತ್ ಹೇಳ್ತೀನಿ ಕೇಳಿ, ಅವತ್ 10 ನಿಮಿಷ ನೀನು ತಡಿ ಬೈದ್ ಕಳ್ಸೋನಲ್ಲ, ಆಯ್ತು ಆಗಿತ್ತಾಯ್ತು, ಇವಾಗ ಏನೋ ನಮ್ಮನ್ನ ಅವ್ನ ಮುಂದೆ ಒಂದ್ ಸ್ವಲ್ಪ ದಿನ ಚೆನ್ನಾಗಿರೋಣ ಅನ್ನೋದ್ ನಿನ್ಗೆ ಒಂದೇ ಒಂದ್ಸತಿ ಮೈಂಡ್ ಸೆಟ್ ಬಂದ್ಬಿಟ್ಟಿದ್ರೆ ಹೆಂಗಿರ್ಬೋದಾಯ್ತು ಅಂದ್ರೆ ನಿನ್ ಲೈಫ್ ಅಲ್ಲಿ ನಿನ್ ಯೋಚನೆ ಮಾಡಕ್ ಆಯ್ತಿರ್ಲಿಲ್ಲ. ಎಲ್ಲಾರು ಅದನ್ನೇ ಹೇಳ್ತಾರ ಇಲ್ಲಿ. ನಾವು ಕತೆಗಳನ್ನ ಕೇಳಿ 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 ಯಾರ್ ಕತೆಗಳು ಇಲ್ಲ ಅಮ್ಮನೆ ಹತ್ರನು ನನ್ನ ಇಷ್ಟ ಪಡ್ತಾ ಇದ್ವಿ. ಹೇಳಿದ್ನಲ್ಲ, ಕಾಲೇಜ್ ಹೋಗ್ಬೇಕಾರೆ ಸ್ಕೂಲ್ ಹೋಗ್ಬೇಕಾರೆ ಕಂಪ್ಯೂಟರ್ ಕ್ಲಾಸ್ ಹೋಗ್ಬೇಕಾದ್ರೆ ಎಲ್ಲಾನು ಹುಡುಗರು ಎಲ್ಲ ತಿರ್ಗಾಡೋದು ನನ್ನ ಹಿಂದೆ ಅಂತ. ಅವ್ರುಗಳು ಇದೇ ಹೇಳೋದು ಇವಾಗ ಫೋನ್ ಮಾಡಿದ್ರು. ಅವಾಗ ನೀನ್ ಯೋಚನೆ ಮಾಡಿದಿದ್ರೆ ಈಗ ನಿನ್ ಲೈಫೇ ಹೆಂಗೋ ಇರ್ಬೋದಿತ್ತು. ಈಗಿರೋ ಜನರೇಷನ್ ಅಲ್ಲಿ ಹುಡುಗರು ನಿಜವಾಗ್ಲು ಅವ್ರ ಅಪ್ಪ ಅಮ್ಮನ್ ಬಿಟ್ಟು ಬೇಕಾದ್ರೆ ಹೆಂಡ್ತಿದಿರ್ನ ಸಣ್ಣಂಗ್ ನೋಡ್ಕೊಂತಾರೆ ಹೊರ್ತು ಈ ತರ ನಿನ್ ಗಂಡನ್ ತರ ಯಾವನು ಮಾಡಲ್ಲ. ಸುಖಕ್ಕೋಸ್ಕರ ಸುಖದಲ್ಲೇ ತೇಲಾಡ್ಬೇಕು ಅಂತ ಎಂತ ಏನೇ ಆಗ್ಲಿ ಒಂದ್ ನ್ಯಾಯ ಪರಂಗ ಹೇಳ್ತಾ ಇರೋದ್ ನಾನು. ಯಾವನೇ ಆಗ್ಲಿ ಸುಖ ಅದೇನು ಅಂತಂದ್ರೆ ನಮ್ ಲೈಫ್ ಅಲ್ಲಿ ಒಂದ್ ಪಾರ್ಟ್ ಅಲ್ವಾ. ನೀನ್ ಹೆಂಡ್ತಿ ಇರೋ ತನಕ ಅವನು ಡೈಲಿ ನನ್ನ ಏನಾರ ಮಾಡ್ಕೊಳ್ಳಿ ಅದ್ ಬೇಕಾಗಿಲ್ಲ, ನಮ್ಮನ್ ಯಾವ ಟ್ರೀಟ್ ಮಾಡ್ತಾವನಿ ಅನ್ನೋದು ಫಸ್ಟ್ ಬೇಕಾಗತ್ತೆ ಅಲ್ವಾ. ಮತ್ತೆ ಯಾವಾಗ ನೋಡ್ರು ಮಲ್ಕೊಂಡ್ರೆ ಮಾತ್ರನೇ ಹೆಂಡ್ತಿ ಕಣಪ್ಪ. ಹೇಳ್ತಾ ಇದೀನಿ ಓಪನ್ ಆಗಿ ನಾಚಿಕೆ ಬಿಟ್ಟೆ. ಮಲಗಿದ್ರೆ ಮಾತ್ರ ನನ್ ಹೆಂಡ್ತಿ, ಮಲಗಿಲ್ಲ ಅಂತ ಮಲಗಿದ್ರು ಅಷ್ಟೇ ಆ ಮಿನಿಟ್ ಮಾತ್ರನೇ ಅವ್ನ್ ಸುಖ ತೀರ್ಸ್ಕೊಂಡು ಎದ್ದು ಹೋಗಿದ ತಕ್ಷಣನೇ ಇನ್ನ ಅವ್ನ್ ಪಾಡ ಅವಂದು ನನ್ ಪಾಡ್ ನಂದು, ಮಾತಾಡಲ್ಲ ಏನಿಲ್ಲ. ಆಯ್ತಾ ಅದಲ್ಲ ನಾನ್ ಹೇಳಿ ತರ್ತಾ ಇದ್ದೆ ನಿನ್ಗೆ. ಅವ್ನ್ ಏನಾರ ಮಾಡ್ಕಣಮ್ಮ, ಡೈಲಿ ನಾನ ಮಾಡ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ ಅದು ಪ್ರಶ್ನೆ ಬರಲ್ಲ. ಫಸ್ಟ್ ನಾನು ಯಾವ ತರ ಟ್ರೀಟ್ ಮಾಡ್ತಾವನು ಅವನು, ನಂದ್ ಯಾವ ತರ ಜೊತೆಲ್ಲ ಅವನು ಅನ್ನೋದು ಫಸ್ಟ್ ಥಿಂಕ್ ಮಾಡ್ತಾರೆ. ಅದನ್ನೇ ಅಲ್ಲ ನಾನು ಹೇಳಿದ್ದು. ನನ್ನ ಒಂಥರ ಮಿಷಿನ್ ತರ ಅನ್ಕೊಂಡಿದ್ದ. ಬೇಕಂದಾಗ ಯೂಸ್ ಮಾಡ್ಕೊಳೋದು, ಬೇಡ ಅಂದಾಗ ಬಿಟ್ಬಿಡೋದು. ಬಿಟ್ಬಿಟ್ರು ಹೆಂಡ್ತಿಗ್ ತಾಳಿ ಕಟ್ಟಿದೀನಿ, ನನಗೋಸ್ಕರ ಇರ್ತಾಳ ಅವಳು ಮನೆ ಹತ್ರ.